ನೀವೇನಾದ್ರೂ ಬಾಡಿಗೆ ಮನೇಲಿ ಇದ್ರೆ ಅಥವಾ ನಿಮ್ಮ ಮನೇನ ಬಾಡಿಗೆ ಕೊಟ್ಟಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ಟೆನೆಂಟ್ ಬಿಫೋರ್ ಎಂಟರಿಂಗ್ ದ ಹೌಸ್, ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೆಂಟ್ ಅಗ್ರಿಮೆಂಟ್. ಅಂಡರ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಗ್ರಿಮೆಂಟ್ ಅಲ್ಲಿ ರೆಂಟ್ ಅಮೌಂಟ್, ಅಡ್ವಾನ್ಸ್ ಅಮೌಂಟ್, ಡ್ಯೂರೇಷನ್ ಮತ್ತೆ ನೋಟಿಸ್ ಪೀರಿಯಡ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿರಬೇಕು. ಬಾಡಿಗೆ ಮನೇಲಿ ಇರೋಕೆ ಹೋಗೋರು ಹೌಸ್ ಕಂಡೀಷನ್ ನ ಚೆಕ್ ಮಾಡ್ಕೋಬೇಕು. ಓನರ್ ಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಸೇಫ್ಟಿಗೋಸ್ಕರ ಟೆನೆಂಟ್ ಅವ್ರದ್ದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕು. ಓನರ್ ಡ್ಯೂಟೀಸ್ ಏನು ಅಂತ ಅಂದ್ರೆ ಸೇಫ್ ಅಂಡ್ ಲಿವೇಬಲ್ ಹೌಸ್ ಕೊಡಬೇಕು, ಟೆನೆಂಟ್ ನ ಫೋರ್ಸ್ಫುಲಿ ಆಚೆ ಕಳ್ಸಂಗಿಲ್ಲ, ಮತ್ತೆ ಟೆನೆಂಟ್ ಪ್ರೈವಸಿನ ರೆಸ್ಪೆಕ್ಟ್ ಮಾಡಬೇಕು. ಮನೆ ಖಾಲಿ ಮಾಡಿಸಬೇಕಾದ್ರೆ ಅಗ್ರಿಮೆಂಟ್ ಪ್ರಕಾರ ಡೆಪಾಸಿಟ್ ಅಮೌಂಟ್ ನ ರಿಟರ್ನ್ ಮಾಡಬೇಕು. ಟೆನೆಂಟ್ ಡ್ಯೂಟೀಸ್ ಏನು ಅಂತ ಅಂದ್ರೆ ರೆಂಟ್ ನ ಆನ್ ಟೈಮ್ ಕೊಡಬೇಕು, ಪ್ರಾಪರ್ಟಿ ಡ್ಯಾಮೇಜ್ ಮಾಡಬಾರ್ದು, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಬಾರ್ದು, ಮತ್ತೆ ಅಗ್ರಿಮೆಂಟ್ ಅಲ್ಲಿ ಇರೋ ಟರ್ಮ್ಸ್ ನ ಫಾಲೋ ಮಾಡಬೇಕು. ರಿಪೇರ್ಸ್ ಏನಾದ್ರು ಬಂದ್ರೆ ಸ್ಮಾಲ್ ಮೈನರ್ ರಿಪೇರ್ಸ್ ಇದ್ರೆ ಟೆನೆಂಟೇ ಮಾಡಿಸ್ಕೋಬೇಕು. ಮೇಜರ್ ರಿಪೇರ್ಸ್ ಅಂತ ಏನಾದ್ರು ಬಂದ್ರೆ ಓನರ್ ಮಾಡಿಸ್. ಮನೆ ಖಾಲಿ ಮಾಡಬೇಕಾದ್ರೆ ಟೆನೆಂಟ್ ಮಸ್ಟ್ ಗಿವ್ ನೋಟಿಸ್ ಆಸ್ ಪರ್ ಅಗ್ರಿಮೆಂಟ್. ಡ್ಯೂ ಅಮೌಂಟ್ ಏನೇ ಇದ್ರು ಅದನ್ನ ಕ್ಲಿಯರ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡಬೇಕು. ಓನರ್ ಡೆಪಾಸಿಟ್ ಅಮೌಂಟ್ ನ ಕ್ಲಿಯರ್ ಮಾಡಬೇಕು. ಇಫ್ ಎನಿ ಡ್ಯೂಸ್ ಇದ್ರೆ ಅದನ್ನ ಮಾತ್ರ ಕಟ್ ಮಾಡಬೇಕು. ಓನರ್ ಪೇಂಟಿಂಗ್ ಮತ್ತೆ ಕ್ಲೀನಿಂಗ್ ಚಾರ್ಜಸ್ ನ ಕಟ್ ಮಾಡಬಹುದಾ ಅಂತ ಕೇಳಿದ್ರೆ ಹೌದು, ಕಟ್ ಮಾಡಬಹುದು. ಆದ್ರೆ ರೆಂಟ್ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಅದ್ರಲ್ಲಿ ಮೆನ್ಷನ್ ಮಾಡಿರಬೇಕು. ಮತ್ತೆ ಓನರ್ ದುಡ್ಡು ಕಟ್ ಮಾಡುವಾಗ ರೀಸನಬಲ್ ಮತ್ತೆ ಜಸ್ಟಿಫೈಡ್ ಅಮೌಂಟ್ ನ ಕಟ್ ಮಾಡಬೇಕು. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ.